ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮೇಲೆ. ಸರಿನಾ? ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಅಂಡರ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಡಿಫ್ರೆಂಟ್ ಕ್ವಶನ್ಸ್ ಬರ್ಬೋದು. ಅವೆಲ್ಲವನ್ನೂ ಕೂಡ ನಾನು ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ಇವಾಗ ಕ್ವಶನ್ ಏನ್ ಹೇಳ್ತಾ ಇದೆ, ಡಿಟರ್ಮೈನ್ ದ ನಂಬರ್ ಆಫ್ ಇಂಟೀಜರ್ಸ್ ಬಿಟ್ವೀನ್ 1 and 250. 1 ಇಂದ ಮೇಲೆ 250 ಇಂದ ಒಳಗಡೆ ಇರೋದು 250 ಕೂಡ ಇನ್ಕ್ಲೂಡ್ ಆಗಿರುತ್ತೆ, 1 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ದಟ್ ಆರ್ ಡಿವಿಸಿಬಲ್ ಬೈ 3. ಏನು 3 ಇಂದ ಡಿವೈಡ್ ಆಗಬೇಕು, ಬಟ್ ನಾಟ್ ಡಿವಿಸಿಬಲ್ ಬೈ 5 or 7. 3 ಇಂದ ಡಿವೈಡ್ ಆಗಬೇಕು. ಎಷ್ಟು ನಂಬರ್ ಇದಾವೆ ಅಂತ ಕಂಡಿಡ್ರಿ. ಸರಿನಾ? 3 ಇಂದ ಡಿವೈಡ್ ಆಗೋ ಇರ್ತಾವಲ್ಲ, ಅವು ಎಷ್ಟು ನಂಬರ್ ಇದಾವೆ ಅಂತ ಕಂಡಿಡ್ರಿ. ಅದರಲ್ಲಿ 5 ಮತ್ತೆ 7 ಇಂದ ಡಿವೈಡ್ ಆಗಿರ್ತಾವಲ್ಲ, 5 ಮತ್ತೆ 7 ಇಂದ ಅದನ್ನ ಹೊರಗಡೆ ತೆಗ್ದಾಕ್ರಿ. ಸರಿನಾ? ಏನು 3 ಇಂದ ಡಿವೈಡ್ ಆಗೋದನ್ನ ಫಸ್ಟ್ ಕಂಡಿಡ್ಕೋಬೇಕು. ಸೊ ಅದರಲ್ಲಿ ಅಷ್ಟು ನಂಬರ್ಸ್ ಇರ್ತಾವಲ್ಲ, ಅವು 5 ಇಂದನೂ ಕೂಡ ಡಿವೈಡ್ ಆಗ್ತವೆ, 7 ಇಂದನೂ ಕೂಡ ಡಿವೈಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇವಾಗ 21 ಇದೆ ಅಂತ ಅನ್ಕೊಳ್ಳಿ. ಸೊ ಅದು 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಫಸ್ಟ್ ಇನ್ಕ್ಲೂಡ್ ಮಾಡ್ಕೊಂತೀನಿ. ಬಟ್ ಅದು 7 ಇಂದ ಕೂಡ ಡಿವೈಡ್ ಆಗುತ್ತಲ್ವಾ, 7 3 21. ಸೊ ಅವಾಗ ಏನ್ ಮಾಡ್ಬೇಕು, ಇದನ್ನ ತೆಗ್ದಾಕ್ಬಿಡ್ಬೇಕು. ಸೊ ಫಸ್ಟ್ 3 ಇಂದ ಡಿವೈಡ್ ಆಗೋದನ್ನ ಹುಡುಕಿ, ಅದರಲ್ಲಿ 5 ಮತ್ತೆ 7 ಇಂದ ಡಿವೈಡ್ ಆಗುವಂಥದ್ದನ್ನ ತೆಗೆದಾಕ್ಬೇಕು. ಅಷ್ಟೇ, ಸಿಂಪಲ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಫಸ್ಟು ಎಸ್ ವಿಲ್ ಬಿ ಈಕ್ವಲ್ ಟು 1 2 3 ಅಪ್ ಟು ಎಲ್ಲಿವರೆಗೂ 250. ಸರಿನಾ? 1 ಇಂದ 250 ಒಳಗಡೆ ಇರುವಂತಹ ಎಲ್ಲಾ ಇಂಟೀಜರ್ ನಂಬರ್ಸ್, ಫ್ರಾಕ್ಷನ್ಸ್ ಇರೋದನ್ನ ತಗೋಬಾರ್ದು. ಸರಿನಾ? ನೆಕ್ಸ್ಟ್ ಕಾರ್ಡಿನಾಲಿಟಿ ಆಫ್ ಎಸ್ ಅಂತಂದ್ರೇನು, ಎಷ್ಟು ನಂಬರ್ಸ್ ಗಳಿದಾವೆ ಅಂತ. ಎಷ್ಟು ನಂಬರ್ಸ್? 1 ಇಂದ 250 ಅಂತಂದ್ರೆ ಟೋಟಲ್ 250 ನಂಬರ್ಗಳು. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ ಎ ರೆಪ್ರೆಸೆಂಟ್ ದಿ ಸೆಟ್ ಆಫ್ ಇಂಟೀಜರ್ಸ್ ಆರ್ ದಿ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 4 ಅಂತ ತಗೊಂತೀನಿ. ಸಾರಿ 3 ಅಲ್ವಾ? ಎಸ್ 3. ಸೊ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 3 ಅನ್ನ ನಾನು ಎ ಸೆಟ್ ಅಂತ ತಗೊಂತೀನಿ. ನೆಕ್ಸ್ಟ್ ಲೆಟ್ ಬಿ ರೆಪ್ರೆಸೆಂಟ್ ದ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 5 ಅಂತ ತಗೊಂತೀನಿ. ಸಿ ರೆಪ್ರೆಸೆಂಟ್ ದಿ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 7 ಅಂತ ತಗೊಂತೀನಿ. ಎ ಇಸ್ ದ ಸೆಟ್ ವಿಚ್ ಇಸ್ ರೆಪ್ರೆಸೆಂಟಿಂಗ್ ಆರ್ ಹ್ಯಾವಿಂಗ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ 5 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಗಳು ಬಿ ಸೆಟ್ಗೆ ಹೋಗ್ತವೆ. 7 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಗಳು ಸಿ ಸೆಟ್ಟಿಗೆ ಹೋಗ್ತವೆ. ಈಗ ನನ್ನ ಕೆಲಸ ಏನು, ನಾನು ಅವಾಗಲೇ ಹೇಳಿದೆ, ಫಸ್ಟು 3 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಗಳನ್ನು ಕಂಡುಹಿಡ್ಕೊತೀನಿ. ಅದರಲ್ಲಿ 5 ಮತ್ತೆ 7 ಇಂದ ಡಿವೈಡ್ ಆಗೋ ಇರ್ತಾವಲ್ಲ, ಅವುಗಳನ್ನು ತೆಗೆದು ಹೊರಗಡೆಗೆ ಹಾಕ್ತೀನಿ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿ. ಫಸ್ಟ್ ಎನ್ ಆಫ್ ಎ ಅನ್ನ ಕಂಡುಹಿಡ್ಕೊಳ್ಳೋಣ. ಅಂದ್ರೆ 3 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಗಳನ್ನು ಕಂಡುಹಿಡ್ಕೊಳ್ಳೋದು, ಮೈನಸ್ ಬಿ ಯೂನಿಯನ್ ಸಿ. ಸೊ ಏನ್ ಮಾಡಿದೆ ಇಲ್ಲಿ ನೋಡಿ, ಫಸ್ಟು ಟೋಟಲ್ ಎ ಅಂತಂದ್ರೇನು 3 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಗಳನ್ನು ಕಂಡುಹಿಡ್ಕೊಂತೀನಿ. ಮೈನಸ್ ಬಿ ಯೂನಿಯನ್ ಸಿ ಅಂತಂದ್ರೆ 5 ಇಂದ ಡಿವೈಡ್ ಆಗುವಂಥವು ಮತ್ತೆ 7 ಇಂದ ಡಿವೈಡ್ ಆಗುವಂಥ ಎಲಿಮೆಂಟ್ಗಳನ್ನ ಫಸ್ಟ್ ಕಂಡುಹಿಡ್ಕೊಂಡು ಅದರಿಂದ ತೆಗೆದಾಕ್ಬಿಡ್ತೀನಿ, ಹೊರಗಡಿಕೆ ತೆಗೆದಾಕೋದು. ಸೊ ಅಷ್ಟೇ, ಸಿಂಪಲ್. ಸೊ ಯಾವ ರೀತಿ ಬರಿಬೋದು ನಾನು ಇದನ್ನ? ಸಿಂಪಲ್. ಎನ್ ಆಫ್ ಎ ಅನ್ನ ಫಸ್ಟ್ ಕಂಡುಹಿಡ್ಕೋಬೇಕು, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 3 ಇಂದ ಡಿವೈಡ್ ಆಗೋದು ಮತ್ತೆ 5 ಇಂದ ಡಿವೈಡ್ ಆಗೋದು, 2 ನಂಬರ್ ಇಂದನೂ ಕೂಡ ಡಿವೈಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ 15 ಇದೆ ಅಂತ ಅನ್ಕೊಳ್ಳಿ. ಸೊ 15 ಅನ್ನ ನಾನು 3 ಇಂದ ಕೂಡ ಡಿವೈಡ್ ಮಾಡ್ಬೋದು, 5 ಇಂದ ಕೂಡ ಡಿವೈಡ್ ಮಾಡ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ಈ ತರದವು ಎಷ್ಟಿದಾವೆ ಅಂತ ಹುಡುಕ್ತೀನಿ. ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಅಂತ ಅಂದ್ರೆ 3 ಇಂದ ಡಿವೈಡ್ ಆಗೋದು, 7 ಇಂದ ಡಿವೈಡ್ ಆಗೋದು 21. ಸೊ 7 3 21, 3 7 21. ಸೊ ಆ ರೀತಿ 3 ಇಂದ ಡಿವೈಡ್ ಆಗೋದು, 7 ಇಂದ ಡಿವೈಡ್ ಆಗೋದು, ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಅಂದ್ರೆ 3 ಇಂದನೂ ಡಿವೈಡ್ ಆಗ್ತವೆ, 5 ಇಂದನೂ ಕೂಡ ಡಿವೈಡ್ ಆಗ್ತವೆ, 7 ಇಂದನೂ ಕೂಡ ಡಿವೈಡ್ ಆಗ್ತವೆ. ಸೊ ಅಂತ ನಂಬರ್ಗಳು ಎಷ್ಟು ಬರ್ತವೆ? ಸೊ ಇವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ಫಸ್ಟ್ ಏನ್ ಮಾಡಬೇಕು, ಟೋಟಲ್ ಅನ್ನ ಕಂಡುಹಿಡ್ಕೋಬೇಕು. 3 ಇಂದ ಡಿವೈಡ್ ಆಗೋದು, ಅದರ ಒಳಗಡೆ 5 ಮತ್ತೆ 7 ಇಂದ ಡಿವೈಡ್ ಆಗುವಂಥದ್ದನ್ನ ಹೊರಗಡೆ ಕಳಿಸ್ಬೇಕು. ಸೊ ಎನ್ ಆಫ್ ಎ ಅಂತಂದ್ರೆ 3 ಅನ್ನ ಕಂಡುಹಿಡ್ಕೊಂತೀನಿ, 3 ಇಂದ ಡಿವೈಡ್ ಆಗೋದಂಥದ್ದು. ಅದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, 3 ಮತ್ತೆ 5 ಇಂದ ಡಿವೈಡ್ ಆಗೋದಂಥದ್ದನ್ನ ಹೊರಗಡೆ ತೆಗಿತೀನಿ, 3 ಮತ್ತೆ 7 ಇಂದ ಡಿವೈಡ್ ಆಗುವಂಥದ್ದನ್ನು ಕೂಡ ಹೊರಗಡೆ ತೆಗಿತೀನಿ. ಬಟ್ 3 ಇಂದ ಡಿವೈಡ್ ಆಗುವಂಥದ್ದನ್ನು ಕೂಡ ಆ್ಯಡ್ ಮಾಡ್ತೀನಿ. ಯಾಕೆ ಆ್ಯಡ್ ಮಾಡ್ತಾ ಇರೋದು? 3 ಇಂದ ಡಿವೈಡ್ ಆಗೋ ಇದ್ರೇನೆ ತಾನೇ ನನಗೆ ಹೋಲ್ ಪರ್ಸ್ಪೆಕ್ಟಿವ್ ಗೊತ್ತಾಗೋದು ಎಷ್ಟಿದಾವೆ ನಂಬರ್ ಅಂತ, ಅದಕ್ಕೋಸ್ಕರ. ಸೊ ಎನ್ ಆಫ್ ಎ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ? ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟಿರೋದು, ನನಗೆ 250 ನಂಬರ್ಗಳಿದಾವೆ 1 ಇಂದ 250 ವರೆಗೂ. ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನ್ ಬರೀಬೇಕು, ಎನ್ ಆಫ್ ಎ ಅನ್ನ ಕಂಡುಹಿಡಿತಾ ಇರೋದು ಅಂದ್ರೆ ಎ ಸೆಟ್.
the numbers that are divisible by 3. So divide it by 3. So ಇಲ್ಲಿ ಫ್ಲೋರ್ ವ್ಯಾಲ್ಯೂ ಮತ್ತೆ ಸೀಲಿಂಗ್ ವ್ಯಾಲ್ಯೂ ಅಂದಾಗ ಕನ್ಫ್ಯೂಸ್ ಆಗಬೇಡಿ. ಇವಾಗ ಯಾವುದೋ ಒಂದು ನಂಬರ್ ಇದೆ 8.6 ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ, ಫ್ಲೋರ್ ವ್ಯಾಲ್ಯೂ ವಿಲ್ ಬಿ 8. ನೆಕ್ಸ್ಟ್ ಸೀಲಿಂಗ್ ವ್ಯಾಲ್ಯೂ ಏನಾಗುತ್ತೆ, ಸೀಲಿಂಗ್ ವ್ಯಾಲ್ಯೂ ಈ ತರ ತೋರಿಸ್ತಾರೆ, ಸರಿನಾ? ಈ ತರ ತೋರಿಸಿದ್ರೆ ಸೀಲಿಂಗ್ ವ್ಯಾಲ್ಯೂ, ಇಟ್ ಸೀಲಿಂಗ್ ವ್ಯಾಲ್ಯೂ ಈಸ್ 9. ಫ್ಲೋರ್ ವ್ಯಾಲ್ಯೂ ಯಾವ ರೀತಿ ತೋರಿಸ್ತಾರೆ, ಕೆಳಗಡಿಕೆ, ಸರಿನಾ? ಸೊ ಫ್ಲೋರ್ ವ್ಯಾಲ್ಯೂ ಅಂತಂದ್ರೆ ಒಂದು ಸ್ವಲ್ಪ ಕಡಿಮೆ ಹತ್ತಿರದ ಹೋಲ್ ನಂಬರ್. ಫ್ಲೋರ್ ವ್ಯಾಲ್ಯೂ ಅಂತಂದ್ರೇನು, ಸ್ವಲ್ಪ ಕಡಿಮೆ ಹತ್ತಿರದ ಹೋಲ್ ನಂಬರ್. ಸೀಲಿಂಗ್ ವ್ಯಾಲ್ಯೂ ಅಂತಂದ್ರೇನು, ಒಂದು ಸ್ವಲ್ಪ ಜಾಸ್ತಿ ಹತ್ತಿರದ ಹೋಲ್ ನಂಬರ್. ಬಟ್ ಇಲ್ಲಿ ನಮಗೆ ಸೀಲಿಂಗ್ ವ್ಯಾಲ್ಯೂ ಕೇಳಲ್ಲ, ಕೇವಲ ನಮಗೆ ಫ್ಲೋರ್ ವ್ಯಾಲ್ಯೂ ಕೇಳೋದ್ರಿಂದ 8.9 ಅಂತ ಇದ್ರೂ ಕೂಡ ನಾವು 8 ಅಂತಾನೆ ಬರೀಬೇಕು. ಏನು 8.9 ಇದ್ರೂ ಕೂಡ ನಾವು ಫ್ಲೋರ್ ವ್ಯಾಲ್ಯೂ 8 ಅಂತಾನೆ ತಗೋಬೇಕು, ಸರಿನಾ? ಎಸ್. ಸೊ ಇವಾಗ ಇದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಟೋಟಲ್ ನನಗೆ 250 ನಂಬರ್ಸ್ ಇದಾವೆ. ಇವಾಗ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 3 ಇಂದನೂ ಕೂಡ ಡಿವೈಡ್ ಆಗುವಂತವು, 5 ಇಂದನೂ ಕೂಡ ಡಿವೈಡ್ ಆಗುವಂತವು ಎಷ್ಟು ಬರ್ತವೆ? ಸಿಂಪಲ್. ಸೊ ಡಿನಾಮಿನೇಟರ್ಗೆ ಏನ್ ಬರೀಬೇಕು ಅಂತಂದ್ರೆ LCM ಆಫ್ 3 ಮತ್ತೆ 5. 3 ಇಂದನೂ ಡಿವೈಡ್ ಆಗುವಂತವು, 5 ಇಂದ ಡಿವೈಡ್ ಆಗುವಂತವು. 3 ಮತ್ತೆ 5 ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? ನೋ. ಸೊ 3 1s 5 ಅನ್ನ ಹಂಗೆ ಉಳಿಸ್ಕೋಬೇಕಾಗತ್ತೆ, ಡೆಸಿಮಲ್ ಅಲ್ಲಿ ಬರೀಬಾರ್ದು. ಸೊ ಮುಂದೆ ನನಗೆ ಡಿವೈಡ್ ಮಾಡೋಕ್ಕಲ್ಲ, 3 × 1 × 5, ಸರಿನಾ? ಮಲ್ಟಿಪ್ಲೈ ಮಾಡಿ, 3 1s ಇಂಟು 5, 3 1s 3, 3 5s 15 ಆಯ್ತು. ಸೊ ಡಿವೈಡ್ ಇಟ್ ಬೈ 15 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ಟೋಟಲ್ ನನಗೆ 250 ನಂಬರ್ಸ್ ಇದಾವೆ. ಎ ಇಂಟರ್ಸೆಕ್ಷನ್ ಸಿ ಅಂದ್ರೆ 3 ಮತ್ತೆ 7 ಎರಡರಿಂದನೂ ಕೂಡ ಡಿವೈಡ್ ಆಗುವಂತವು. ಸೊ LCM ಆಫ್ 3 ಮತ್ತೆ 7 ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 3 1s 7 ಹಂಗೆ ಉಳ್ಕೊಳುತ್ತೆ, ಬಿಕಾಸ್ ಇಟ್ ಕೆನಾಟ್ ಬಿ ಡೈರೆಕ್ಟ್ಲಿ ಆರ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 3, ಸರಿನಾ? ಕಂಪ್ಲೀಟ್ ಆಗಿ ಡಿವಿಷನ್ ಆಗ್ಬೇಕು, ಇಲ್ಲ ಆಗ್ತಾ ಇಲ್ಲ. ಸೊ 3 × 1 × 7 ಏನಾಗುತ್ತೆ? 3 1s 3, 3 7s 21 ಆಯ್ತು. ಸೊ 21. ಈಗ ಲಾಸ್ಟ್ ಒನ್ ಪ್ಲಸ್ ಟೋಟಲ್ ಎಷ್ಟಿರೋದು ನನಗೆ 250 ಡಿವೈಡೆಡ್ ಬೈ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ 3 ಇಂದನೂ ಕೂಡ ಡಿವೈಡ್ ಆಗಬೇಕು, 5 ಇಂದ ಕೂಡ ಡಿವೈಡ್ ಆಗಬೇಕು, 7 ಇಂದ ಕೂಡ ಡಿವೈಡ್ ಆಗುವಂತವು ಎಷ್ಟು ನಂಬರ್ಸ್ ಇದಾವೆ ಅಂತ. ಸೊ LCM ತೆಗಿರಿ, 3 5 ಮತ್ತೆ 7ಗೆ. ಈ ಮೂರು ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 3 1s 5 ಮತ್ತೆ 7 ಹಂಗೆ ಉಳ್ಕೊಳುತ್ತೆ, 5 1s 1 ಮತ್ತೆ 7 ಹಂಗೆ ಉಳ್ಕೊಳುತ್ತೆ. ಸೊ 3 × 5 × 1 × 1 × 7 ವ್ಯಾಲ್ಯೂ ಏನಾಗುತ್ತೆ? 5 3s 15, 15 1s 15, 15 1s 15, 15 7s 105 ಆಗುತ್ತೆ, ಸರಿನಾ? ಸೊ 15 7s 105. ಇವಾಗ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಿ. 250 ಡಿವೈಡೆಡ್ ಬೈ 3 ಎಷ್ಟು ಬಂತು? 83.3333 ಅಂತ ಬರುತ್ತೆ. ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 83 ಮಾತ್ರ ತಗೋಬೇಕು. ಮೈನಸ್ 250 ಡಿವೈಡೆಡ್ ಬೈ 15, 250 ಡಿವೈಡೆಡ್ ಬೈ 15 ವ್ಯಾಲ್ಯೂ ವಿಲ್ ಬಿ 16.666 ಅಂತ ಬರುತ್ತೆ, 16 ಮಾತ್ರ ತಗೋಬೇಕು. ಮೈನಸ್ 250 ಬೈ 21, 250 ಡಿವೈಡೆಡ್ ಬೈ 21 ವ್ಯಾಲ್ಯೂ ಏನಾಯ್ತು? 11.904 ಅಂತ ಬರುತ್ತೆ. ಏನ್ ತಗೋಬೇಕು? 11ನೇ ತಗೋಬೇಕು. 11.9 ಅಂತ ಬಂದ್ರೂ ಕೂಡ ಫ್ಲೋರ್ ವ್ಯಾಲ್ಯೂ 11 ಅಂತ ತಗೋಬೇಕು. ಪ್ಲಸ್ 250 ಡಿವೈಡೆಡ್ ಬೈ 105, 250 ಬೈ 105 ವ್ಯಾಲ್ಯೂ ಎಷ್ಟು? 2.380 ಅಂತ ಬರುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 2 ಮಾತ್ರ ತಗೋಬೇಕು. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 83 ನೆಕ್ಸ್ಟ್ ಮೈನಸ್ 16 ಮೈನಸ್ 11 ಪ್ಲಸ್ 2. ಸೊ ವ್ಯಾಲ್ಯೂ ಎಷ್ಟಾಯ್ತು? 58, ಸರಿನಾ? ಸೊ ಟೋಟಲ್ ನನಗೆ 58 ನಂಬರ್ಗಳು ಬರ್ತವೆ, ವಿಚ್ ಈಸ್ ಬಿಟ್ವೀನ್ 1 and 250, ಸಚ್ ದಟ್ 3 ಇಂದ ಅವು ಡಿವೈಡ್ ಆಗ್ತವೆ, ಆದ್ರೆ 5 ಮತ್ತೆ 7 ಇಂದ ಡಿವೈಡ್ ಆಗಲ್ಲ. ಏನು? 3 ಇಂದ ಡಿವೈಡ್ ಆಗ್ತವೆ 58 ನಂಬರ್ಗಳು, ಆದ್ರೆ ಅವು 5 ಇಂದನೂ ಕೂಡ ಡಿವೈಡ್ ಆಗಲ್ಲ, 7 ಇಂದನೂ ಕೂಡ ಡಿವೈಡ್ ಆಗಲ್ಲ ಅಂತ ನಂಬರ್ಗಳು. ಸೊ ಈ ರೀತಿ ನೀವು ಸ್ಟೆಪ್ ವೈಸ್ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇದೇ ರೀತಿ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀನಿ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಯಾಕಂತಂದ್ರೆ ಒಂದ್ 2-3 ಪ್ರಾಬ್ಲಮ್ ಡಿಫ್ರೆಂಟ್ ಸಾಲ್ವ್ ಮಾಡಿದಾಗಲೇ ನಿಮಗೆ ಕ್ಲಿಯರ್ ಆಗ್ತಾ ಹೋಗೋದು ಕಾನ್ಸೆಪ್ಟ್ ಮೇಲೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.